Akanabe Gagan. Yeah. Akanabe No. No, ako ang ati pakaso sa ati. No. Guru, your ಹೆಸರು? No. ಓ ಗುರುವೆ, ಕೊಡ್ಲಿ ಇಡ್ತಾವ್ರೀಗ. ಕೊಡ್ಲಿ ತಗೊಂಡು ಹೊಡಿತಾವ್ರೆ. ಉಳ್ಗಳೆಲ್ಲ ಓಡ್ ಬಂದ್ಬಿಡಲ್ವಾ? ಹೊಡೆದು ಓಪನ್ನೇ ಮಾಡ್ಬಿಟ್ರು ಮರನ. ಬಗಿತಾವ್ರ ಗುರು ಜೇನುತುಪ್ಪನ. ಆಗೋ ತಾಜಾ ಜೇನುತುಪ್ಪ. Kata ilan dogo. Nakamu hapo. Nakamu adapna. ಇವ್ರ ನಾಯಿ ನೋಡ್ತಾ ಐತೆ ಜೇನುತುಪ್ಪ ಹಾಕ್ತಾರ ಅಂತ. ನನ್ಗೆ ಹಾಕ್ತಾರ ಅಥವಾ ಎಲ್ಲ ಇವರೇ ತಿನ್ಕೊಂಡ್ಬಿಡ್ತಾರ ಅಂತ ನೋಡ್ತಾ ಐತೆ. ಮನೇಲೆಲ್ಲ ನಮ್ಮ ನಾಯಿಗಳಿಗೆ ಪೆಡಿಗ್ರಿ, ಚಿಕನ್ನು, ಮಟನ್ನು ಎಲ್ಲ ಹಾಕ್ಬಿಟ್ಟು ಸಾಕ್ತಿವಲ್ಲ. ಆದ್ರೆ ಈ ನಾಯಿಗಳು ಬಡಕ್ಲೆದ್ಬಿಟ್ಟೈತೆ, ಏನೂ ಇಲ್ಲ ಜೀವನದಲ್ಲಿ. ಮತ್ತೆ ನಮ್ಮ ಕಡೆ ನಾಯಿಗಳಿಗೆಲ್ಲ ಅಂದ್ರೆ ಬಂದ್ಬಿಡ್ತದಲ್ಲ. ಈ ನಾಯಿಗಳು ಹಂಗಲ್ಲ, ಇದಕ್ಕೆ ಅಭ್ಯಾಸನೇ ಇಲ್ಲ. ಇವ್ರ ಭಾಷೆಯಲ್ಲಿ ನೋ ಅಂತ ಕೂಗ್ತಾರೆ. ಅವಾಗ ಎಲ್ಲಿದ್ರು ಓಡ್ ಬಂದ್ಬಿಡ್ತದೆ. ಸಿಕ್ಕಾಪಟ್ಟೆ ಶಾರ್ಪ್ ನಾಯಿಗಳು ಇವಂತು. ಹುಳ ಲೇ ಬೇಡ ಆಫ್ಟರ್ ಅಲ್ಲ. ಆಮೇಲೆ ಜೇನುತುಪ್ಪ ತಿನ್ನಾಕ ಹೋಗ್ಬಿಟ್ಟು ಉಳಿದ ಕೈಲಿ ಕಚ್ಚಿಸ್ಕೊಂಡ್ರೆ 1 ವಾರ ಮಲ್ಕೊಬೇಕು. ಆ ಜೇನುತುಪ್ಪದ ಗೂಡಲ್ಲಿ ಅದ್ರ ಮೊಟ್ಟೆ ಹುಳ ಎಲ್ಲ ಹಂಗಂಗೆ ಐತೆ. ಫ್ಯಾಮಿಲಿನೇ ಹಾಕೊಂಡು ತಿಂತವ್ರೆ. ತಿನ್ಲಿ ಇದೆಲ್ಲ ಇವ್ರ ಲೈಫ್ ಸ್ಟೈಲು. ಪಾಪ ಈ ಬಡಪಾಯಿ ನಾಯಿಗಳಿಗೆ ಏನೂ ಆಗ್ತಾ ಇಲ್ಲ. ಆಮೇಲೆ ಪಾರ್ಲೆಜಿ ಬಿಸ್ಕೆಟ್ ಹಾಕ್ತೀನಿ ಇವಕ್ಕೆಲ್ಲ. ಜೇನುತುಪ್ಪ ಕಿತ್ಕೊಂಡಾದ್ಮೇಲೆ ಆ ಖಾಲಿ ತೂತಿದ್ಯಲ್ಲ, ಅದಕ್ಕೆ ಕಲ್ಲೊಡಿತಾವ್ರೆ. ಸೊ ಈಗ ಇದ್ರೊಳಗಡೆ ಯಾವುದೇ ಹುಳುಗಳಿಲ್ಲ. ಬೇರೆ ಯಾವ್ದಾದ್ರು ಹುಳದ ಫ್ಯಾಮಿಲಿ ಬಂದ್ಬಿಟ್ಟು ಇಲ್ಲಿ ಸೇಫು ಅಂತ ಇಲ್ಲಿ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಗೇನು ಇವ್ರು ಜೇನುತುಪ್ಪ ತಿನ್ಬೋದು ನೆಕ್ಸ್ಟ್ ಟೈಮ್ ಬಂದಾಗ. ಏನ್ ಐಡಿಯಾ ಗುರು ಇವ್ರದಂತೂ. ವಾಟ್ ಈಸ್ ಯುವರ್ ನೇಮ್ ಅನ್ನಕ್ಕೆ ಅಕನಬೆ ಅಂತಾರಂತೆ. ಅಕನಬೆ ಡುಡುಕು ಅಂದ್ರೆ ಇವ್ರ ಹೆಸರು ಡುಡುಕ್ವೆ. ಅಕನಬೆ ಗಗನ್. ಅಕನಬೆ No. Ako ang ati pakaso sa ati. No. ಗುರು ಇವ್ರ ಹೆಸರು ನೋ. ಅಕನಬೆ Nyangido. ಅವ್ರ ಹೆಸರು ನ್ಯಾಂಗಿದು ಅಂತೆ. ನ್ಯಾಂಗಿದು. ನಾವು ಹಂಗೆ ಬೆಟ್ಟದ ತಪ್ಪಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಹಂದಿ ಕೂಗೋ ಅಂತ ಸೌಂಡ್ ಬಂತು. ಹಂದಿ ಕೂಗೋ ಅಂತ ಸೌಂಡ್ ಕೇಳಿದ ತಕ್ಷಣ ಈ ಜನಗಳ ಮುಖದಲ್ಲಿ ಎಲ್ಲಿಲ್ಲದ ನಗು. ಇವತ್ತು ಹೆಂಗೋ ಹಂದಿ ಊಟ ಮಾಡ್ತಾರೆ ಅಂತ ಕನ್ಫರ್ಮ್ ಇವ್ರಿಗಂತೂ. ಹಂದಿ ವಾಯ್ಸ್ ಕೇಳ್ಬಿಟ್ಟು ಫುಲ್ಲು ಖುಷಿ ಆಗ್ಬಿಟ್ರು ಎಲ್ಲರೂ. ಅದಾದ್ಮೇಲೆ ಬೆಟ್ಟ ದರ ಅಂತ ಇಳಿದ್ಬಿಟ್ಟು ಹಂದಿ ಹುಡುಕ್ತಾ ಇದ್ರು ಹುಡುಕಿದ್ರು ಕೊನೆಗೆ ಸಿಗ್ಲೇ ಇಲ್ಲ. ಈಗ ರೆಸ್ಟ್ ಮಾಡ್ತಾವ್ರೆ. ಈ ಅಂಕಲ್ ಅಂತೂ ಮಶ್ನೆ ಕೈಯಲ್ಲಿ ಹಿಡ್ಕೊಂಡು ಸುತ್ತುತ್ತವ್ರೆ. ಹಂದಿ ಸಿಕ್ಕಿದ ತಕ್ಷಣ ಕೊಡ್ಲಿಲ್ ಹೊಡೆದ್ಬಿಟ್ಟು ತಿನ್ಬಿಡ್ತಾರಂತೆ. ಫುಲ್ ಎಕ್ಸೈಟಿಂಗ್ ಆಗವ್ರೆ ಇವರಂತೂ.